बाघमारे अस्पताल में स्पाइन एंड पेन सेंटर की शुरुआत। जिस्म के दर्द से मायूस लोगों के लिए उम्मीद की नई किरण। इंटरवेंशन स्पाइन एंड पेन फिजिशियन के माहिर डॉक्टर नज़ीर अहमद कुडलिगी MBBS MD FIPM करेंगे आपके मायूस बीमारी का उम्मीद से भरपूर इलाज। विजिट कीजिए बुधवार और शनिवार दोपहर 3 से 4 के दरमियान बाघमारे अस्पताल सखाफरोजा सरकारी उर्दू स्कूल नंबर 4 के पास बीजापुर। स्वागत है आपका बी न्यूज नेशन में। मैं हूं आबिद हुसैन शेख। MLA बसनगौड़ा को जवाब देने पहुंचे वाटाल नागराज की गिरफ्तारी। पिछले दिनों बीजापुर नगर विधायक बसनगौड़ा पाटिल ने मराठा अभिवृद्धि निगम को सराहते हुए कन्नड़ संगठनों पर आरोप लगाया था कि कन्नड़ संगठन रोल कॉल की तरह काम करते हैं। इस बात पर कन्नड़ संगठन के नेता वाटाल नागराज जवाब देने के लिए और जिला अधिकारी दफ्तर पर अपना प्रदर्शन करने के लिए आते समय NH 50 यलगुर क्रॉस पर इन्हें और इनके साथियों को पुलिस ने हिरासत में लिया है। इसी मौके पर वाटाल नागराज ने मीडिया से बात करते हुए कहा कि राज्य की येडियुरप्पा सरकार गुंडा सरकार है। हमें कानून के तहत प्रदर्शन करने देना चाहिए था, लेकिन इन्होंने हमें बीजापुर से 60 किलोमीटर की दूरी पर ही रोक रखा है। लेकिन मैं आने वाले 15 दिनों में फिर से बीजापुर लौटूंगा और धरना भी दूंगा। और MLA यत्नाल पर अपनी प्रतिक्रिया देते हुए कहा कि इन पर हमें ध्यान नहीं देना चाहिए, कहा वाटाल नागराज ने। ಮೊದಲನೆಯದಾಗಿ ಬಿಜಾಪುರದ ಮಾಧ್ಯಮದವರಿಗೆ ಅತ್ಯಂತ ಗೌರವ ಪ್ರಣಾಮಗಳನ್ನು ಅರ್ಪಿಸ್ತೇವೆ. ಬಹಳ ದಿನಗಳಾಗಿತ್ತು ನಿಮ್ಮನ್ನು ನೋಡಿ. ಈ ಅವಕಾಶ ಒಂದು ದೊರೆತದ್ದು ನಮಗಂತೂ ಬಹಳ ಸಂತೋಷ. ನಾವು 5ನೇ ತಾರೀಕು ಕರ್ನಾಟಕ ಬಂದನ್ನು ಕರೆ ಕೊಟ್ಟಿದ್ದೇವೆ. ಕನ್ನಡ ಒಕ್ಕೂಟ ಒಕ್ಕೂಟದ ಮುಖಂಡರುಗಳಂತ ಸಾರಾ ಗೋವಿಂದ್ರವರು, ಶಿವರಾಮೇಗೌಡರು, ಪ್ರವೀಣ್ ಕುಮಾರ್ ಶೆಟ್ಟಿ, KR ಕುಮಾರ್, ಮಂಜುನಾಥ್ ದೇವ್, ಗಿರೀಶ್ ಗೌಡ ಸೇರಿದಂತೆ ಅನೇಕರು ಈ ಬಗ್ಗೆ ಕೊಪ್ಪಳದ ಎಲ್ಲ ಮುಖಂಡರುಗಳು ಬಂದಿದ್ದಾರೆ. ಎಲ್ಲ ಕೊಪ್ಪಳ ಮತ್ತು ಬಳ್ಳಾರಿಯ ಎಲ್ಲ ಕರ್ನಾಟಕ ಮುಖಂಡರುಗಳು ಇಲ್ಲಿ ಬಂದಿದ್ದಾರೆ. ನಾವು ಬಿಜಾಪುರ ಎಲ್ಲ ಜಿಲ್ಲೆಗೂ ಹೋಗಿ ಬಂದ್ ಬಗ್ಗೆ ಮರಾಠೆ ಪ್ರಾಧಿಕಾರವನ್ನು ಮಾಡಬಾರದು ಅಂತ ಹೇಳಿ ತೀವ್ರವಾಗಿ ಎಲ್ಲ ಕಡೆ ಚಳುವಳಿಯನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಬಿಜಾಪುರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಮುತ್ತಿಗೆ ಹಾಕಬೇಕು ಅಂತೇಳಿ ಇವತ್ತಿನ ಕಾರ್ಯಕ್ರಮ. ಆದರೆ ಪೊಲೀಸ್ನವ್ರು ಯಾಕೆ ಇಷ್ಟು ಜನ ನಿಂತಿದ್ದಾರೆ ಅನ್ನೋದು ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ನಾವು ಮುತ್ತಿಗೆ ಹಾಕ್ತಾ ಇದ್ದೀವಿ, ನೀವು ಅಲ್ಲೇ ನೀವು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲೇ ನೀವೇನು ಬೇಕಾದರೂ ಮಾಡ್ಬೋದಾಗಿತ್ತು. ಸ್ವಲ್ಪ ಹೆಚ್ಚು ಕಡಿಮೆ ಬಿಜಾಪುರಕ್ಕೂ ಇಲ್ಲಿಗೂ 60 ಕಿಲೋಮೀಟ್ರು. ತಮಗೆ ನಾನು ಹೇಳ್ತೀನಿ ಮಾಧ್ಯಮದವರಿಗೆ, ನಾನು ಸುಮಾರು 60 ವರ್ಷಗಳ ಕಾಲ ನಿರಂತರ ಹೋರಾಟ ಮಾಡಿದ್ದೀನಿ. ಈ 60 ಕಿಲೋಮೀಟರ್ನಲ್ಲಿ ನಮ್ಮನ್ನೆಲ್ಲೂ ತಡೆದಿರಲಿಲ್ಲ. ಇದೇ ಫಸ್ಟ್ ಟೈಮ್. ಯಾಕಂತೀರಿ ಸರ್? ಅದೇನಪ್ಪ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ತಡೆದಿದ್ದಾರೆ ಅನ್ನೋದು ಪ್ರಾಮಾಣಿಕವಾಗಿ ಗೊತ್ತಿಲ್ಲ. ಮಾಧ್ಯಮದವ್ರಿಗೂ ಹೇಳಿಲ್ಲ, ಯಾರಿಗೂ ಹೇಳದೆ ಇಲ್ಲಿ ತಡೆದಿದ್ದಾರೆ. ಇದಕ್ಕೆ ಯಡಿಯೂರಪ್ಪನವ್ರ ಸರ್ಕಾರ ಅಂತ ಹೇಳೋದು. ಯಡಿಯೂರಪ್ಪನವ್ರ ಸರ್ಕಾರ ಇದು ಪಾಳ್ಯಗಾರಿಕೆ ಸರ್ಕಾರ. 50 ಕೋಟಿ ಯಾಕಿಟ್ರಿ? 2 ಸೀಟ್ ಗೆಲ್ಲಕ, ಕರ್ನಾಟಕದ ಗೌರವವನ್ನ ಹರಾಜಾಕಕ? ಮುಖ್ಯಮಂತ್ರಿಗಳಿಗೆ ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? MES ನಾಯಕರು, MES ಪೂಂಡಾಗಳು, MES ಗೂಂಡಾಗಳು ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾವೆ ಹಾಕಿದ್ದಾರೆ. ಬೆಳಗಾಮು, ನಿಪ್ಪಾಣಿ ಮತ್ತು ನಮ್ಮ ಕಾರವಾರ
ಬೆಳಗಾವಿಗೆ ಸೇರಬೇಕು ಅಲ್ಲ ಮಹಾರಾಷ್ಟ್ರ ಸೇರಬೇಕು ಅಂತ ಅವರು ದಾವೆ ಹಾಕಿದ್ದಾರೆ. ಅಲ್ಲಿ ವಿಚಾರಣೆ ನಡೀತಾ ಇದೆ. ಇವತ್ತು ನೀವು ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರೆ ಅಲ್ಲಿ ನಮ್ಮ ಕೇಸ್ಗೆ ಅಂದರೆ ನಮ್ಮ ತನಿಖೆಯ ಹಿನ್ನಡೆ ಆಗೋದಿಲ್ವಾ? ಕರ್ನಾಟಕಕ್ಕೆ ಹಿನ್ನಡೆ ಆಗೋದಿಲ್ವಾ? ನಿಮಗೆ ಯಾರು ಈ ಸಲಹೆಯನ್ನು ಕೊಟ್ಟರು? ನಾವು ಮರಾಠಿಗರ ವಿರುದ್ಧ ಅಲ್ಲ, ಆ ಸಮುದಾಯದ ವಿರುದ್ಧ ಅಲ್ವೇ ಅಲ್ಲ. ಅವ್ರಿಗೆ ಎಷ್ಟು ಬೇಕಾದರೂ ಕೊಡಿ, ಬೇರೆ ಮಾರ್ಗದಿಂದ ಕೊಡಿ. ನಾಳೆ ನಮಗೆ ಆತಂಕ ಕಾಡ್ತಾ ಇದೆ. ಕರ್ನಾಟಕದ ಕನ್ನಡಿಗರಿಗೆ ಆತಂಕ ಏನಂದರೆ ಮಲಯಾಳಿಗಳಿದ್ದಾರೆ, ತಮಿಳ್ನವರಿದ್ದಾರೆ, ಮಾರ್ವಾಡಿಗಳು, ಗುಜರಾತಿಗಳು, ಸಿಂಧಿಗಳು, ಕೇರಳದವರು ಎಲ್ಲರೂ ಇದ್ದಾರೆ. ಎಲ್ರಿಗೂ ಒಂದೊಂದು ಪ್ರಾಧಿಕಾರ ಮಾಡಿಕೊಡ್ತೀರಾ? ಅವ್ರಿಗೆ ಮಾಡಿಕೊಟ್ಟ ಮೇಲೆ ನೀವು ಮಾಡಿಕೊಡ್ಲೇಬೇಕಾಗುತ್ತೆ ಅವ್ರು ಕೇಳಿದ್ರೆ. ಹಾಗಾಗಿ ನಾವು ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಇದನ್ನು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ. ನಿಮ್ಮ ಸಚಿವ ಸಂಪುಟದಲ್ಲಿ 90 ಭಾಗ ಜನಕ್ಕೆ ಇದು ಇಷ್ಟ ಇಲ್ಲ, ವಿರೋಧ ಪಕ್ಷಗಳಿಗೆ ಇಷ್ಟ ಇಲ್ಲ, ಯಾರಿಗೂ ಇಷ್ಟ ಇಲ್ಲ. ಯಾರನ್ನು ಹೇಳದೆ ಕೇಳದೆ ಸರ್ವಾಧಿಕಾರಿ ತರ ತೀರ್ಮಾನ ತಗೊಂಡಿದ್ದೀರ. ನಾನು ಕೂಡ ಸುಮಾರು 10-15 ಜನ ಮುಖ್ಯಮಂತ್ರಿಗಳ ಇದ್ದಾಗ ಹೋರಾಟ ಮಾಡಿದ್ದೀನಿ. ಯಾವತ್ತು ಯಾವುದೇ ಮುಖ್ಯಮಂತ್ರಿ ನಮ್ಮನ್ನ ಈ ರೀತಿ ನಡೆಸ್ಕೊಂಡಿಲ್ಲ, ಈ ರೀತಿ ಹತ್ತಿಕ್ಕುವಂತ ಕೆಲಸ ಮಾಡಿಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಅವರು ನೋಡಿ, ಒಂದು ಮಾತಾಡ್ತೀನಿ ಕೇಳಿ. ಅವ್ರಿಗೆ ಈ ಅಧಿಕಾರದ ದಾಹ ಜಾಸ್ತಿ ಆಗಿದೆ, ದುರಹಂಕಾರ ಜಾಸ್ತಿ ಆಗಿದೆ. ಈ ದುರಹಂಕಾರ ಬಹಳ ದಿನ ಉಳಿಯೋದಿಲ್ಲ. ಅಧಿಕಾರ ಶಾಶ್ವತ ಅಲ್ಲ. ಯಡಿಯೂರಪ್ಪನವರೇ, ನಿಮಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಕನ್ನಡಿಗರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಳಿ. ನೀವು ನಮ್ಮ ನೋವು ನಿಮ್ಗೆ ಅರ್ಥ ಆಗದೆ ಇದ್ರೆ ನೀವು ಯಾಕೆ ರಾಜ್ಯಭಾರ ಮಾಡೋಕ್ಕೆ ಸಾಧ್ಯ ಇದೆ? ಈ ಕೂಡಲೇ ಇವಾಗ ಆದೇಶ ಹೊರಡ್ತಿದ್ದೀರ, ನಾಳೆ ಸುಡ್ತೀವಿ. ನಾನು ಇಡೀ ಕರ್ನಾಟಕದ ಕನ್ನಡಿಗರಲ್ಲಿ ಅತ್ಯಂತ ಕಳಕಳಿಯಿಂದ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, 5ನೇ ತಾರೀಕು ಬಂದನ ಯಶಸ್ವಿ ಮಾಡಿ ಕನ್ನಡಿಗರ ಶಕ್ತಿಯನ್ನು ಸರ್ಕಾರಕ್ಕೆ ತೋರಿಸೋಣ. ಇಲ್ಲ ಅಂದರೆ ನಮ್ಮನ್ನು ತುಳಿತಾರೆ, ನಾವು ತುಳಿತಕ್ಕೊಳಗಾಗ್ತೀವಿ ಕನ್ನಡಿಗರು. ಇದನ್ನು ಅರ್ಥ. ವಕೀಲರು ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತು ಟ್ಯಾಕ್ಸಿ, ರಿಕ್ಷಾ, ಲಾರಿ ಎಲ್ಲರೂ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಫುಟ್ಪಾತ್ ವ್ಯಾಪಾರಿಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ಆವತ್ತು ಔಷಧಿ ಅಂಗಡಿ ವಿನಾಯಿತಿ, ಆಸ್ಪತ್ರೆ ವಿನಾಯಿತಿ, ಮಾಧ್ಯಮದವರು ವಿನಾಯಿತಿ, ಎಲ್ಲ ಕಡೆ ಅಭೂತಪೂರ್ವಕವಾದಂಥ ಬೆಂಬಲ ಇಡೀ ರಾಜ್ಯಾದ್ಯಂತ ಸಿಕ್ಕಿದೆ. ತಮಗೆ ಹೇಳೋದಾದ್ರೆ ಕುಡಿಯೋದಕ್ಕೊಂದು ತೊಟ್ಟು ನೀರು ಸಿಗೋದಿಲ್ಲ ಅವತ್ತು ಅಂತ ಹೇಳಿ ನಮ್ಮ ಇವತ್ತಿನ ಪ್ರಕಾರ ಚಿಂತನೆ ಆಗಿದೆ. ಆ ದೃಷ್ಟಿಯಿಂದ ಯಡಿಯೂರಪ್ಪನವರು ಚಾಲೆಂಜ್ ಮಾಡ್ತಾ ಇದ್ದಾರೆ. ನಾವು ನಿನ್ನೆ ಕೊನೆಯ ದಿನ ಅಂತ ಕೊಟ್ಟಿದ್ದು ಗಡುವು ಕೊಟ್ಟಿದ್ರೆ ಅವರೇನು ಮಾಡಿದ್ದಾರೆ, ಆದೇಶ ಹೊರಡಿಸಿದ್ದಾರೆ. ನಮ್ಮ ಮೇಲೆ ಚಾಲೆಂಜ್ಗೆ ಆದೇಶ ಹೊರಡಿಸಿ 50 ಕೋಟಿ ಕೊಡಬೇಕು ಅಂತೇಳಿ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ನಿನ್ನೆ ಆದೇಶ ಹೊರಡಿಸಿದ್ದಾರೆ. ನಾಳೆ ಬೆಳಗ್ಗೆ ಆದೇಶವನ್ನ ಬೆಂಗಳೂರಿನಲ್ಲಿ ಸುಡ್ತಾ ಇದ್ದೇವೆ. बाघ मारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में अस्पताल का पता, सखाफ। और खबरों के लिए देखते रहिए बी न्यूज़ नेशन।